ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ನಿಮ್ಮೊಂದಿಗೆ ಗೋಧಿ ಹಿಟ್ಟು ಮತ್ತು ಈರುಳ್ಳಿ ಬೆಳೆಸಿ ಮಾಡಿರುವಂಥ ಸುವಾಸನೆ ಭರಿತ ಈ ಒಂದು ಮೃದುವಾದ ಪರೋಟ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಬೆಳಗಿನ ಉಪಹಾರಕ್ಕೆ ತುಂಬ ಚೆನ್ನಾಗಿರುವಂಥ ಹೆಲ್ದಿಕರವಾದ ಈ ಒಂದು ಪರೋಟ ರೆಸಿಪಿಯನ್ನು ನೀವು ಕೂಡ ತಪ್ಪದೇ ಮನೆಯಲ್ಲಿ ಮಾಡಿ ಸ್ನೇಹಿತರೆ. ಒಮ್ಮೆ ಆದರೂ ಈ ಒಂದು ಪರೋಟನ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ತೀರಾ, ಅಷ್ಟು ಚೆನ್ನಾಗಿ ಬರುವಂಥ ಈ ಒಂದು ಪರೋಟನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನೋಡ್ರಿ, ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನ ಇವಾಗ ಈ ರೀತಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಪಕೋಡಕ್ಕೆ ಕಟ್ ಮಾಡ್ತೀವಲ್ಲ ಆ ಒಂದು ಹದದಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಮೇಲ್ಗಡೆ ಸಿಪ್ಪೆ ತೆಗೆದು ಇದನ್ನ ಚೆನ್ನಾಗಿ ತೊಳ್ಕೊಂಬರೋಣ. ಇದಾದ ಬಳಿಕ ನೋಡ್ರಿ, ನಾವು ಆಲೂಗಡ್ಡೆ ಸ್ಲೈಸ್ ಮಾಡ್ತೀವಲ್ಲ ಆ ಒಂದು ಮೇಕರಿಂದ ಇದನ್ನ ಸ್ಲೈಸ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಈರುಳ್ಳಿ ಅನ್ನೋದು ಸ್ಲೈಸ್ ಆಗಿ. ಇದಕ್ಕೆ ಹಾಕುವ ಪದಾರ್ಥಗಳನ್ನ ನೋಡ್ಕೊಳ್ಳೋಣ. ಅಚ್ಚ ಖಾರದ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಮತ್ತು ಚಿಟಿಕೆ ಆಗೋಷ್ಟು ಇಂಗನ್ನು ಸೇರಿಸ್ಕೊಂಡಿದ್ದೀನಿ. ಎಲ್ಲ ಮನೆಯಲ್ಲಿರೋಂಥ ಪದಾರ್ಥಗಳನ್ನು ಹಾಕ್ಕೊಂಡಿದ್ದೀನಿ. ಕೊನೆಯದಾಗಿ 1-2 ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. ಕಡಲೆ ಹಿಟ್ಟು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ, ಮಸಾಲೆ ಅನ್ನೋದು ಗಟ್ಟಿಯಾಗಿ ಬರುತ್ತೆ. 1 ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ರೀ. ಒಂದು ಸ್ವಲ್ಪ ಈ ಒಂದು ಮಸಾಲೆನ ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ. ಪರೋಟ ಮಾಡೋದಕ್ಕೆ ಒಂದು ಸ್ವಲ್ಪ ಮಸಾಲೆ ಅನ್ನೋದು ಗಟ್ಟಿ ಇದ್ದರೆ ಪರೋಟ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ರೀ. ನೋಡಿರಿ, ಈ ರೀತಿ ಈರುಳ್ಳಿ ಅನ್ನೋದು ಸ್ಲೈಸ್ ಆಗಿದ್ದರೆ ತುಂಬ ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಎಲ್ಲವನ್ನು ಮಸಾಲೆನ ಈ ರೀತಿ ಮಿಕ್ಸ್ ಮಾಡಿ ಇಟ್ಬಿಡೋಣ. ಇವಾಗ ನಿಮಗೆ ಪರೋಟಕ್ಕೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ಒಂದು ಮಸಾಲೆನ ಉಂಡೆ ಕಟ್ಕೋಬೇಕಾಗುತ್ತೆ ರೀ. ನಾನು ಒಂದು ಮೀಡಿಯಮ್ ಸೈಜಲ್ಲಿ ತೋರಿಸ್ತೀನಿ ರೀ ನಿಮಗೆ ಯಾವ ಸೈಜಲ್ಲಿ ಪರೋಟ ಮಾಡ್ಕೊತೀನಿ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ರೀ ಬೆಳಗಿನ ಬ್ರೇಕ್ಫಾಸ್ಟ್ಗೆ. ಮತ್ತು ಬೆಳಿಗ್ಗೆ ಮಕ್ಕಳು ಏನಾದರೂ ಸ್ಕೂಲ್ಗೆ ಹೋಗುವಾಗ ದಿಢೀರಾಗಿ ಮಾಡಬೇಕಂದ್ರೆ ಪ್ಲ್ಯಾನಿಂಗಲ್ಲಿ ತುಂಬ ಸರಳವಾಗಿ ಮಾಡ್ಬೋದು ರೀ, ಅಷ್ಟು ಚೆನ್ನಾಗಿರುತ್ತೆ ರೀ. ಹಾಗಾಗಿ ಖಂಡಿತ ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ಅಂತೀನಿ ಸ್ನೇಹಿತರೆ. ನೋಡಿ, ಇವಾಗ 1-2 ಕಪ್ ಆಗಷ್ಟು ಗೋಧಿ ಹಿಟ್ಟು ನಾದ್ಕೊತಾ ಇದ್ದೀನಿ. ಮಾಮೂಲಿ ಇವಾಗ ನಾವು ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ಕೊತೇವೆ ಅದೇ ರೀತಿ ಕಲಿಸಿದ್ರೆ ಸಾಕ್ರಿ. ನೋಡಿರಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡು ಚಪಾತಿ ಹಿಟ್ಟು ಅದಕ್ಕೆ ಈ ಒಂದು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ರಿ. ಕಡಿಮೆ ಸಮಯದಲ್ಲೇ ರುಚಿಯಾಗಿ ಮಾಡ್ಕೋಬೋದ್ರಿ. ಹೆಲ್ದಿಯಾಗಿ ಇರುತ್ತೆ, ಬಾಯಿಗೂ ರುಚಿಯಾಗಿರುತ್ತೆ. ಖಾರವಾಗಿ ಈ ಒಂದು ಮಸಾಲೆ ಐಟಮ್ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿರಿ. ನೋಡ್ತಿದ್ದೀರಲ್ರಿ, ಹಿಟ್ಟನ್ನು ಈಗ ಕಲಿಸ್ಕೊತಾ ಇದ್ದೀನಿ. ಇದನ್ನ ಒಂದು 10 ನಿಮಿಷ ಹಿಟ್ಟನ್ನು ನೆನೆಯೋದಕ್ಕೆ ಬಿಡಬೇಕಾಗತ್ತೆ ರೀ. ಒಂದು ಸ್ವಲ್ಪ ಸಾಫ್ಟಾಗಿ ಬಂದರೆ ಪರೋಟಾನ ತುಂಬ ಚೆನ್ನಾಗಿ ಬರುತ್ತೆ ರೀ. ಹಾಗಾಗಿ ನೆನೆಯೋದಕ್ಕೆ ಬಿಟ್ಟಿದ್ದೀನಿ ರೀ. ನೋಡಿರಿ, ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿ ಇದನ್ನ ಇಟ್ಬಿಡಣ್ರಿ. ಭಾಳ ಅಂದ್ರೆ ಭಾಳ ಮಸ್ತಾಗಿ ಬರ್ತೈತೆ ರೀ. ಯಾಕಂದರೆ ನೀವು ಬೇರೆ ಬೇರೆ ಪರೋಟ ತಿಂದಿರ್ಬೋದು, ಆಲೂಗಡ್ಡೆ ಪನ್ನೀರು ಪರೋಟ ಈ ರೀತಿ ತಿಂದಿರ್ಬೋದು. ಆದರೆ ಆನಿಯನ್ ಪರೋಟ ಒಂದು ಸಲ ಮಾಡಿರಿ, ಮತ್ತೆ ಮಾಡ್ಕೊಂಡು ತಿಂತೀರಾ. ನೋಡಿರಿ, ಇಲ್ಲೇ ಹಿಟ್ಟೂ ನೆನೆದೈತಿ. ಈ ರೀತಿ ನಮಗೆ ಸಾಫ್ಟಾಗಿ ಬಂದರೆ ಸಾಕ್ರಿ. ಈ ರೀತಿ ಒಂದು ನಾನು ಅಲ್ಯೂಮಿನಿಯಂ ಸೀಟ್ ತೊಗೊಂಡಿದ್ದೇನೆ ರೀ ಪರೋಟ ಮಾಡೋದಕ್ಕೆ. ನೀವು ಬೇಕಂದರೆ ಇದ್ರ ಮೇಲೇನು ಹಾಗೆ ಕಲ್ಲಿನ ಮೇಲೇನೂ ಲಟ್ಟಿಸ್ಬೋದು. ಆದರೆ ನಾನು ಈ ರೀತಿ ಅಲ್ಯೂಮಿನಿಯಂ ಸೀಟ್ ತೊಗೊಂಡಿದ್ದೀನಿ. ನೋಡಿರಿ, ಇವಾಗ ಒಬ್ಬಟ್ಟು ತುಂಬ್ತೇವಲ್ರಿ, ಅದೇ ಹದದಲ್ಲೇ ಇದನ್ನ ಹಿಟ್ಟನ್ನು ತುಂಬಬೇಕಾಗತ್ತೆ ರೀ. ಎಲ್ಲೇ ಒಂದು ಸ್ವಲ್ಪ ಅಗಲ ಮಾಡಿಕೊಂಡು ಈ ರೀತಿ ತುಂಬಬೇಕಾಗುತ್ತೆ. ನಿಮ್ಗೆ ಇನ್ ಕೇಸ್ ಆ ರೀತಿ ತುಂಬಕ್ಕೆ ಬರಲ್ಲ ಅಂದರೆ ಒಂದು ಸ್ವಲ್ಪ ಎಲೆನ ಲಟ್ಟಿಸ್ಕೊಂಡು, ಚಪಾತಿ ಲಟ್ಟಿಸ್ತಿಲ್ಲ ಆ ರೀತಿ ಲಟ್ಟಿಸ್ಕೊಂಡು ಹಿಟ್ಟನ್ನು ಮಸಾಲೆನ ತುಂಬಬೇಕಾಗುತ್ತೆ ರೀ. ಹಾಗಾಗಿ ನೋಡಿರಿ, ಈ ರೀತಿ ತುಂಬ್ಕೊಂಡ್ಮೇಲೆ ಮೇಲ್ಗಡೆ ಒಂದು ಸ್ವಲ್ಪ ಗಾರ್ನಿಷ್ಗೆ ಅಂತ ಎಳ್ಳು ಹಾಕ್ಕೊತಾ ಇದ್ದೀನಿ. ಎಳ್ಳು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರ್ತೈತೆ ರೀ, ಕ್ರಿಸ್ಪಿಯಾಗಿ ಬರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಜಾಸ್ತಿ ಪ್ರೆಷರ್ ಹಾಕ್ತಾನೆ ನೀಟಾಗಿ ಈ ರೀತಿ ನಾವು ಕೈಲೇನ ಒತ್ತಬೇಕಾಗತ್ತೆ ರೀ. ಅಷ್ಟು ಬರಲ್ಲ ಅಂತಂದರೆ ನಿಮ್ಗೆ ಲಟ್ಟನ್ಕಿನೂ ಒತ್ತಿಸಿ ತೋರಿಸ್ತೀನಿ ರೀ ನಾ ಯಾವ ರೀತಿ ಲಟ್ಟಿಸ್ಬೇಕು ಅನ್ನೋದು. ಫಸ್ಟ್ನೇದು ನಾನು ಈ ರೀತಿ ಕೈಲೇ ಒತ್ತಿರೋದು. ನೋಡಿರಿ, ಇವಾಗ ತವಾನು ಕಾದಿತ್ತು. ಇದನ್ನಿವಾಗ ಪರೋಟನ ಬೇಯೋದಕ್ಕೆ ಹಾಕಿದ್ದೀನಿ ರೀ. ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು, ಜಾಸ್ತಿ ಎಣ್ಣೆನೂ ಹಾಕ್ತಾಯಿಲ್ಲ, ಲೈಟಾಗಿ ಎಣ್ಣೆ ಹಾಕ್ಕೊಂಡು ಇದನ್ನ ಬೇಯಿಸ್ಕೊತಾ ಇದ್ದೀನಿ ರೀ. ಭಾಳ ಅಂದ್ರೆ ಭಾಳ ಮಸ್ತಾಗಿ ಬರ್ತೈತಿ. ನೀವು ಕೂಡ ಇದೇ ಒಂದು ಮೆಥಡಲ್ಲಿ ಟ್ರೈ ಮಾಡಿರಿ, ಭಾಳ ಅಂದ್ರೆ ಚೆನ್ನಾಗಿ ಬರ್ತೈತಿ. ಮತ್ತೊಂದು ಸಲ ಮಾಡಿಸ್ಕೊತಾರೆ. ನೋಡಿರಿ, ಎರಡು ಬದಿಯಲ್ಲಿ ಲೋ ಫ್ಲೇಮಲ್ಲಿ ಇಟ್ಟೆ ಈ ಒಂದು ಈರುಳ್ಳಿ ಪರೋಟನ ಬೇಯಿಸ್ಕೋಬೇಕಾಗುತ್ತೆ ರೀ. ಯಾಕಂದರೆ ಚಪಾತಿ ಹಿಟ್ಟು ಜಾಸ್ತಿ ದಪ್ಪ ಇರುತ್ತಲ್ರಿ, ಹಾಗಾಗಿ ಒಂದು ಸ್ವಲ್ಪ ಲೋ ಫ್ಲೇಮ್ ಇಟ್ಟೆ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ರೀ, ಕ್ರಿಸ್ಪಿ ಬರೋ ಹಾಗೆ. ನೋಡಿ, ಎರಡು ಕಡೆನೂ ನೀಟಾಗಿ ಬ್ರೌನ್ ಕಲರ್ ಬಂದಿದ್ರಿ, ಅಲ್ಲಿವರೆಗೂ ನಾನು ಬೇಯಿಸ್ಕೊಂಡೀನಿ. ಮತ್ತೊಂದು ಪರೋಟ ಇದೇ ರೀತಿ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ರೀ. ನೋಡಿರಿ, ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಅಲ್ಯೂಮಿನಿಯಂ ಶೀಟ್ಗೆ ನೋಡಿರಿ ಇವಾಗ ಎಳ್ಳು ಮೇಲ್ಗಡೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬೇಕಂದರೆ ಮೇಲ್ಗಡೆ ನೀವು ಕೊರವೆ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೋದು. ನಾನು ಎಳ್ಳು ಮಾತ್ರ ಹಾಕಿದ್ದೀನಿ. ಮತ್ತು ಇವಾಗ ನೋಡಿರಿ, ಒಂದು ಸ್ವಲ್ಪ ಪ್ರೆಷರ್ ಹಾಕಿ ಈ ರೀತಿ ಲೈಟಾಗಿ ಪ್ರೆಷರ್ ಹಾಕಿ ಲಟ್ಟಣಿಕೆಯಿಂದ ಈ ರೀತಿ ನಾವು ಲಟ್ಟಿಸ್ಕೋಬೇಕಾಗತ್ತೆ ರೀ. ಒಬ್ಬಟ್ಟು ಚಪಾತಿ ಲಟ್ಟಿಸ್ತೀವಲ್ಲ ಅದೇ ಒಂದು ಮೆಥಡಲ್ಲೇ ಇವಾಗ ಇದನ್ನು ಕೂಡ ಲಟ್ಟಿಸ್ತಾ ಇದ್ದೀನಿ ರೀ. ನೋಡ್ತಿದ್ರಲ್ರಿ, ಎಲ್ಲಿ ಕೂಡ ಮಿಸ್ ಆಗಲ್ಲ, ತುಂಬ ಚೆನ್ನಾಗಿ ಬರ್ತಾವು. ಕಡಿಮೆ ಸಮಯದಲ್ಲೇ ರುಚಿಯಾಗಿ ಈ ಒಂದು ಪರೋಟನ ಮಾಡ್ಬೋದ್ರಿ. ನೋಡ್ಕೊತಿದ್ರಲ್ರಿ, ಎಲ್ಲನೂ ಇದೇ ರೀತಿ ನಾನು ಮಾಡಿ ತೋರಿಸಿದ್ದೀನಿ. ಕೊನೆಯದಾಗಿ ನೋಡ್ರಿ, ಇದಕ್ಕೆ ಒಂದು ಸ್ವಲ್ಪ
ಬೆಣ್ಣೆ ಅಥವಾ ಏನಾದ್ರು ತುಪ್ಪ ಹಚ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನ ಬೇರೆ ರೀ, ಮಸ್ತಾಗಿರ್ತಾವೆ. ಖಂಡಿತ ನೀವು ಕೂಡ ಟ್ರೈ ಮಾಡಿರಿ. ನೋಡ್ತಿದ್ರಲ್ರಿ, ನೋಡಿದ್ರೇ ತಿನ್ಬೇಕಂತ ಅನಿಸ್ತೈತಿ. ಹಾಗಾಗಿ ಈ ಒಂದು ರೆಸಿಪಿ, ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ರಾಧಾ ರಾಜು ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಮತ್ತು ನಾ ಮಾಡುವ ಇನ್ನಷ್ಟು ಹೊಸ ಹೊಸ ರೆಸಿಪಿನ ನೀವೇ ಮೊದಲು ನೋಡ್ಬೋದು. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ನಾನು ಮಾಡುವ ಇನ್ನಷ್ಟು ನೋಟಿಫಿಕೇಷನ್ ರೆಸಿಪಿ ನೀವೇ ಮೊದಲು ನೋಡ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹೀಗೆ ರಾಧಾ ರಾಜು ಕಿಚನ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಧನ್ಯವಾದಗಳು.